ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಗುರುಜಿ, ನನ್ ಮದ್ವೆ ಆದ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಯಾರೋ ಸಾಯ್ಬೇಕಾ? ನಾನ್ ಮದ್ವೆನೇ ಆಗದೆ ಹೋದ್ರೆ ಏನಾಗುತ್ತೆ? ನೀನು ಮದುವೆ ಆಗದೇ ಇದ್ರೆ ಆಗ ನಿನಗೆ ಸಾವು ಬರುತ್ತೆ. ಏನ್ ಗುರುಗಳೇ ಇದೆಲ್ಲ? ಮದ್ವೆ ಆದ್ರೆ ಮದ್ವೆ ಆಗೋ ಹುಡುಗ ಸಾಯ್ತಾನೆ, ಆಗ್ಲಿಲ್ಲ ಅಂದ್ರೆ ನನ್ ಮಗಳು ಸಾಯ್ತಾಳೆ. ಏನಿದೆಲ್ಲ ಗುರುಗಳೇ? ಹೌದು, ಇವಳು ಉಳಿಬೇಕು ಅಂದ್ರೆ ಇವಳು ಮದುವೆ ಆಗಲೇಬೇಕು. ನೋಡಮ್ಮ, 1 ತಿಂಗಳಲ್ಲಿ ಮದುವೆ ಆಗಬೇಕು ಅನ್ನೋದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅನ್ನೋದು ನನಗೂ ಗೊತ್ತಿದೆ. ದೇವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಕೆಲವು ಅದ್ಭುತಗಳು ನಮಗೆ ಗೊತ್ತಿಲ್ಲದೇನೆ ನಡೆದು ಹೋಗುತ್ತೆ. ಗುರುಗಳೇ, ಒಂದ್ಸಾರಿ ಆ ಹುಡುಗನ ಜಾತಕ ನೋಡಿ ಹೇಳಿ. ಈಗ ಬೇಡ, ಇದನ್ನ ನಾನು ನೋಡಿ ಇಟ್ಟಿರ್ತೀನಿ. ನೋಡಿ, ಮೇಲ್ನೋಟಕ್ಕೆ ಇದೆಲ್ಲ ಆಗದೇ ಇರೋದು, ಹೋಗದೇ ಇರೋದು ಅಂತ ನಿಮಗೆ ಅನಿಸ್ಬೋದು. ದೈವ ಲಿಖಿತ ಬೇರೆನೇ ಇರುತ್ತೆ ಅಮ್ಮ. ಒಂದಂತೂ ನಿಜ, ನಿಮ್ಮ ಮಗಳಿಗೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಭಗವದ್ಗೀತೆಯ ಜ್ಞಾನ ಯೋಗದ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆಮ್ಮ. ಕಲಿಯುಗದಲ್ಲಿ ಜನರು ಅಲ್ಪಾಯುಷಿಗಳಾಗಿ ಬಹಳಷ್ಟು ತೊಂದರೆಗೆ ಒಳಗಾಗ್ತಾರೆ. ಶ್ರೀಕೃಷ್ಣನ ನಾಮಸ್ಮರಣೆಯಿಂದ ಮಾತ್ರ ಈ ದೋಷಕ್ಕೆ ಮುಕ್ತಿ ಸಿಗುತ್ತೆ. ನಾನೀಗ ಹೇಳುವ ಶ್ಲೋಕನ ಸದಾಕಾಲ ಪಠಿಸಿ. ವಾಸುದೇವ ಸುತಂ ದೇವಂ ಕಂಸ ಚಾನೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾವೇರಿ, 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 ನನ್ ಮಾತ್ ಕೇಳು ಕಾವೇರಿ. ಕಾವೇರಿ, ಕಾವೇರಿ, ನನ್ ಮಾತ್ ಕೇಳು ಕಂದ. ಏನಮ್ಮ ನಿನ್ ಮಾತ್ ಕೇಳೋದು? ಜೀವನ ಇಡೀ ಬರೀ ಉಸಿರುಗಟ್ಕೊಂಡು ಬದುಕೋದೇ ಆಗೋಗಿದೆ ನನ್ಗೆ. ಕೆಲವು ಸಲ ನನ್ ಫೀಲಿಂಗ್ಸ್ ಹಿಂದೆ, ಇನ್ ಕೆಲವು ಸಲ ಜಾಬ್ ಹಿಂದೆ. ಇವಾಗೇನೋ ಒಳ್ಳೆ ಜಾಬ್ ಸಿಕ್ಕಿದೆ, ಜೀವನದಲ್ಲಿ ಏನಾದ್ರೂ ಸಾಧಿಸೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಈಗ ಈ ಜಾತಕ ಅಂತೆ, ಮದುವೆ ಅಂತೆ. ನನ್ನನ್ನ ಮದುವೆಯಾಗಿ ಯಾರಾದ್ರೂ ಸಾಯಿರಿ ಅಂತ ನಾನೇನು ಅವರಿಂದ ಓಡ್ಲಾ ಅಮ್ಮ? ಏನಮ್ಮ ನನ್ನ ಜೀವನ ಬರೀ ಇದೇ ಆಗೋಯ್ತಲ್ಲ. ನಾವು ಬದುಕಕ್ಕೋಸ್ಕರ ಬೇರೆಯವ್ರು ಸಾಯ್ಬೇಕಾ? ಈ ಸೌಭಾಗ್ಯಕ್ಕೆ ನನ್ನ ಮದುವೆ ಬೇರೆ ಆಗ್ಬೇಕಾ? ಯಾಕೆಲ್ಲ ಕೆಟ್ಟದ್ದು ನನಗೆ ಆಗತ್ತೆ? ಕಂದ, ಇಲ್ಲಿ ನೋಡು, ಬಾ. ಸಮಾಧಾನ ಮಾಡ್ಕೊ. ನೋಡು, ಯಾರಿಗೆ ಎಲ್ಲಾ ಕಷ್ಟನೂ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಆ ಭಗವಂತ ಅಂಥವ್ರಿಗೆ ಕಂದ ಪರೀಕ್ಷೆ ಕೊಡೋದು. ಗುರುಗಳು ಹೇಳಿಲ್ವಾ ನಿನ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ?
ನೀನು ಸಾಮಾನ್ಯದವಳಲ್ಲ. ನಿನ್ನಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಕಂದ. ಅದಕ್ಕೆ ಇವೆಲ್ಲವೂ ನಿನ್ ಜೀವನದಲ್ಲಿ ಸಾಲಾಗಿ ಬರ್ತಾ ಇರೋದು. ಅಮ್ಮ, ನನಗೆ ಯಾವ ಶಕ್ತಿನೂ ಬೇಡ ಅಮ್ಮ. ನಾನು ಎಲ್ರ ತರ ನಾರ್ಮಲ್ ಆಗಿ ಒಂದ್ ಲೈಫ್ನ ಲೀಡ್ ಮಾಡಬೇಕು. ನನಗೆ ಏನೋ ದೊಡ್ಡದಾಗ್ಬೇಕು ಅಂತ ಆಸೆನೂ ಇಲ್ಲ. ನೋಡ್ ಕಾವೇರಿ, ನಮ್ಮ ಭವಿಷ್ಯ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ನಾವ್ಯಾರು ಹೇಳು? ಪ್ರತಿಯೊಂದು ನಿರ್ಧಾರ ಆಗೋಗಿರುತ್ತೆ ಕಂದ. ಅದನ್ನ ಒಂದ್ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಮಾಡ್ಕೋಬಹುದಷ್ಟೇ. ಆದ್ರೆ ನಮ್ ಜೀವನದಲ್ಲಿ ಮುಂದೆ ಏನ್ ನಡೆಯುತ್ತೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳು? ಅದೆಲ್ಲ ಗೊತ್ತಾಗಿದ್ದಿದ್ರೆ ಈ ಮನುಷ್ಯರು ಹೀಗಿರ್ತಿದ್ರ ಹೇಳು? ಆ ದೇವ್ರು ಪ್ರತಿಯೊಬ್ಬರ ಜೀವನನೂ ಹೀಗೇ ಇರಬೇಕು ಅಂತ ಮೊದಲೇ ಬರೆದು ಕಳ್ಸಿರ್ತಾನೆ. ಆದ್ರೆ ನಾವೇ ಇಲ್ಲಿ ಹೇಗೇಗೋ ಇರಬೇಕು ಅಂತ ಊಹೆ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ನೀನ್ ಸ್ವಲ್ಪ ಸಮಾಧಾನವಾಗಿರೋ. ಇಷ್ಟು ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಪುಟ್ಟ? ಅದ್ ಸರಿ, ಗುರೂಜಿ ಹತ್ರ ಇನ್ನೊಂದು ಜಾತಕ ತೋರಿಸಿದ್ರಲ್ಲ, ಅದ್ಯಾರ್ದು? ಅದು ಯದುದು. ಏನೋ ಯದುದಾ? ಅಲ್ಲಮ್ಮ, ಅವನ್ ಜಾತಕ ತೋರ್ಸೋದಿಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬಂತು? ಗುರುಜಿ ಅಷ್ಟೆಲ್ಲ ಹೇಳಿದ್ಮೇಲೂ ಹೋಗಿ ಹೋಗಿ ಅವನ್ ಜಾತಕ ತೋರಿಸಿದ್ಯಲ್ಲ. ನಿನ್ ಮಗಳು ಉಳಿದ್ರೆ ಸಾಕು, ಬೇರೆಯವ್ರ ಸತ್ರು ಪರವಾಗಿಲ್ಲ ಅನ್ನೋಷ್ಟು ಸೆಲ್ಫಿಶ್ ಆಗ್ಬಿಟ್ಯಮ್ಮ ನೀನು. ನೀನ್ ಅಷ್ಟೊಂದು ಕ್ರೂರಿನಾ?